ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇದು ಸಾಟರ್ಡೆ ಮಿನಿ ವ್ಲಾಗ್. ಸಾಟರ್ಡೆ ತುಂಬ ಕೆಲಸ ಇದ್ದಿದ್ದರಿಂದ ನಾನು ಕ್ವಿಕ್ಕಾಗಿ ಬೇಗ ಅಡುಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮಾಡ್ತಾಯಿದ್ದೆ. ನೈಟ್ ಸ್ವಲ್ಪ ಪಲ್ಯ ಮಿಕ್ಕಿತ್ತು, ಅದನ್ನು ಬಿಸಿಗಿಟ್ಟು ಹಾಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ರಸಮ್ ಮಾಡೋಣ, ರಸಮ್ ಅಂದರೆ ತಿಳಿ ಸಾರಲ್ಲಿ ರಸಮ್ ಥರ ಮಾಡೋಣ ಅಂತ ಬೇಳೆಗೆ ಸ್ವಲ್ಪ 4 ಟೊಮೆಟೊ ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾದಿದೆ. ಹಾಗೆ ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ಅನ್ನಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ರಸಮ್ ಜೊತೆಗೆ ಪಲ್ಯ ಇರಲೇಬೇಕು. ಹಾಗಾಗಿ ಈ ಕಡೆ ಕ್ವಿಕ್ಕಾಗಿ ಸಣ್ಣದಾಗಿ ಬೀನ್ಸ್ ಎಲ್ಲ ಹೆಚ್ಕೊಂಡು ಬೀನ್ಸ್ ಪಲ್ಯ ಒಂದು ಸೈಡು, ಹಾಗೆ ಈ ಕಡೆ ರಸಮ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ತುಂಬ ಅರ್ಜೆಂಟ್ ಇರೋದ್ರಿಂದ ಬೆಳಗ್ಗೆ ಟೈಮು ಬೇಳೆ, ಹುಣಸೆ ರಸ, ಟೊಮೆಟೊ ರಸ, ಹಾಗೆ ಉಪ್ಪು, ಖಾರದ ಪುಡಿ, ಹಾಗೆ ಇದು ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಸ್ವಲ್ಪ ಲೈಟಾಗಿ, ಜೀರಿಗೆ ಮೆಣಸು ಬದಲು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈ ಕಡೆ ಬೀನ್ಸ್ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಕ್ವಿಕ್ಕಾಗಿ ಅನ್ನನೂ ಕೂಡ ರೆಡಿಯಾಗಿದ್ದು. ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ರಸಮ್ ಕೂಡ ರೆಡಿ ಆಯಿತು. ಆಗ ಕ್ವಿಕ್ಕಾಗಿ ಮತ್ತೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ನಂತರ ಬ್ರೇಕ್ಫಾಸ್ಟಿಗೆ ಚಪಾತಿನ ಹಾಕಿ ಅದಕ್ಕೆ ಪಲ್ಯ, ಹೀರೆಕಾಯಿ ಮತ್ತು ಆಲೂಗಡ್ಡೆಗೆ ಪಲ್ಯ